चलो कम ऑन गो, जंप जंप जंप। हाँ कोई नहीं, करो। ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ನಾವೀಗ ರಾಫ್ಟಿಂಗ್ ಹೊಡಿದ್ದೇವೆ. ನೋಡಿ, ಇಲ್ಲಿ ನಮ್ಮ ಸೋಮಣ್ಣನವರು ನಮ್ಮನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಅವರ ಹಾಗೂ ಬೋಸ್ ಮಾಡಪ್ಪ ಇವರ ಅಧೀನದಲ್ಲಿ ಇರುವಂತಹ ಈ ರಾಫ್ಟಿಂಗ್ ಒಂದು ತಂಡ ನಾವಿನ್ನು ಕೆಲವೇ ಹೊತ್ತಿನಲ್ಲಿ ನೋಡಲಿಕ್ಕಿದ್ದೇವೆ. ಅದೇ ರೀತಿ ನನ್ನೊಂದಿಗೆ ಸತೀಶ್ ಅವರು ಸಹ ಇದ್ದಾರೆ. ಇಲ್ಲಿ ನೀವು ಕಾಣ್ತಿದ್ರಿ. ನಾನೀಗ ಕೂರ್ಗ್ ರಿವರ್ ರಾಫ್ಟಿಂಗ್ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಯ ಒಂದು ರಿವರ್ ರಾಫ್ಟಿಂಗಿನ ಒಂದು ಸುಂದರತೆಯನ್ನು ಕಾಣುವಂತೇಳಿ ನೋಡೋಣ. ಇದು ಇಲ್ಲಿಯ ಕೂರ್ಗ್ ರಿವರ್ ರಾಫ್ಟಿಂಗ್. ಇಲ್ಲಿ ನೀವು ಬಂದರೆ ಎಲ್ಲ ಥರದ ಸಾಹಸ ಕ್ರೀಡೆಗಳು ನೀವು ಕಾಣ್ಬೋದು. ಸ್ನೇಹಿತರೆ, ಇದು ಇಲ್ಲಿಯ ರಾಫ್ಟಿಂಗಿಗೆ ಹೋಗುವಂಥ ಜಾಗ. ನೀವು ಕಾಣ್ತಿದ್ರಿ. ಇನ್ನು ನಮ್ಗೆ ಹೋಗಲಿಕ್ಕಿದೆ. ಇಲ್ಲಿ ಕೆಲವು ಫಾರ್ಮಾಲಿಟೀಸ್ ಮಾಡಲಿಕ್ಕಿದೆ. ಅದನ್ನೆಲ್ಲ ಮಾಡಿಕೊಂಡು ಮುಂದುವರಿಸೋಣ. ಪವನ್ ಅಲ್ಲ ಅವರು? ಹೌದು. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಬಂದು ಬುಕ್ಕಿಂಗ್ ಮಾಡ್ಬೋದು. ಇಲ್ಲಿ ನಿಮ್ಮನ್ನು ಎದುರುಗೊಳ್ಳಲು ಪವನ್ ಅಂತ ಹೇಳಿದ್ರೆ. ಹಾಯ್ ಪವನ್, ನಮಸ್ತೆ. ಹೇಗೆ ನಿಮ್ಮ ತಾರೀಫಲ್ಲ? ಇಲ್ಲಿ 1200 per person ಆಗುತ್ತೆ. 4.5 kilometers ಇರುತ್ತೆ. It will take 1 to 1.5 hours. 1.5 hours. ಎಸ್, ಇಲ್ಲಿ ಬಂದು ನೀವು ಬುಕ್ಕಿಂಗ್ ಮಾಡಬೇಕಲ್ಲ? ಎಸ್. ಹಾಗೆಯೇ ಇಲ್ಲಿ ನೀವು ಟೀ ಕಾಫಿ ಎಲ್ಲ ಪಡೆದುಕೊಳ್ಬೋದು. ಇಲ್ಲಿ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಇದೆ. ಕೂರ್ಗಿಗೆ ಯಾರು ಬಂದರೂ ಸಹ ಇಲ್ಲಿ ಬಂದು ನೀವು ರಿವರ್ ರಾಫ್ಟಿಂಗ್ನ ರೋಚಕ ಅನುಭವವನ್ನು ಪಡೆದುಕೊಳ್ಳಬಹುದು. ಇಂದಿನ ರಾಫ್ಟಿಂಗ್ನಲ್ಲಿ ನಾನು ಹಾಗೂ ಸತೀಶ್ ಅವರು ಹೋಗ್ತಿದ್ದೇವೆ. ನೋಡುವ, ಈಗ ರಾಫ್ಟಿಂಗ್ ಜಾಗಕ್ಕೆ ಹೋಗ್ತೇವೆ. ನೋಡೋಣ ಅಲ್ಲಿ ಹೇಗಿದೆ ಅಂತೇಳಿ. ಇಲ್ಲಿ ನೀವೆಲ್ಲ ಕಾಣ್ತಿದ್ದಾರೆ ರಾಫ್ಟಿಂಗಿಗೆ ಉಪಯೋಗಿಸುವಂತಹ ಬೋಟುಗಳು ಇವೆಲ್ಲ ಇಲ್ಲಿ ನೀವು ಕಾಣ್ತಿದ್ದೀರಿ. ಅದೇ ರೀತಿ ಇಲ್ಲಿ ಅದಕ್ಕೆ ಬೇಕಾದಂಥ ಗೈಡುಗಳು ಹಾಗೂ ಎಲ್ಲ ಮುಳುಗಡೆಯಾಗದಂತಹ ಒಂದು ರಕ್ಷಾ ಕವಚ, ಇದನ್ನೆಲ್ಲವನ್ನು ಪೂರ್ಣವಾಗಿ ನಾವಿಲ್ಲಿ ಕಾಣಬಹುದು. ಇದುವೇ KKR ರಿವರ್. ಬಹಳಷ್ಟು ಪ್ರಸಿದ್ಧವಾದಂತಹ ಈ ರಿವರಲ್ಲಿ ನಾವೀಗ ಸ್ವಲ್ಪ ಹೊತ್ತಿನಲ್ಲೇ ಸುಂದರವಾದಂತಹ ಅನುಭವವನ್ನು ಪಡೆಯಲು ಹೋಗ್ತಿದ್ದೇವೆ. KKR ಈ ಬರಪ್ಪಳ ಹೊಳೆಯಲ್ಲಿ ಇರುವಂತಹ ಒಂದು ನೋಟ ನಿಮಗಾಗಿ. ಇಲ್ಲಿಯ ಸುಂದರವಾದ ಹೊಳೆಯಲ್ಲಿ ಮೊದಲು ರೋಚಕ ಅನುಭವವನ್ನು ಪಡೆದಂತಹ ಒಂದು ದೃಶ್ಯ ನಿಮಗಿಲ್ಲಿ ನೀಡುತ್ತಿದ್ದೇನೆ. ನೀವಿಲ್ಲಿ ಕಾಣ್ತಿದ್ರಿ ರೋಚಕವಾದಂಥ ದೃಶ್ಯ, ಅತ್ಯದ್ಭುತವಾದಂಥ ಈ ಹೊಳೆಯ ದೃಶ್ಯವನ್ನು ನಾವೀಗ ಸವಿಯಲು ಹೋಗ್ತಿದ್ದೇವೆ. ನಾನು ಹಾಗೂ ನನ್ನ 2 ಗೈಡು ಹಾಗೂ ನನ್ನ ಸ್ನೇಹಿತರಾದಂಥ ಸತೀಶರೊಡನೆ ಹೊಳೆಯ ಸೌಂದರ್ಯತೆಯನ್ನು ನೋಡುತ್ತಾ ನಾವೀಗ ಸಾಗುತ್ತಿದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನೀರಿನ ರಭಸ ನಮ್ಮನ್ನು ಎಳೆಯುತ್ತಿದೆ. ಸತೀಶ್ ಅವರು ಸಮೇತ ಇಲ್ಲಿಯ ವಿಡಿಯೋ ಶೂಟಿಂಗ್ ಮಾಡ್ತಾ ಉತ್ತಮವಾದ ಗೈಡ್ ಅವರನ್ನು ಹೊಂದಿಕೊಂಡು ನಮ್ಮ ಬೋಟು ಮುಂದೆ ಹೋಗುತ್ತಿದೆ. ಸ್ನೇಹಿತರೆ, ಇಲ್ಲಿ ನೀವು ಕಾಣ್ಬೋದು ನೀರಿನ ಸೆಳೆತ ಜಾಸ್ತಿ ಆಗುತ್ತಿದೆ. ನಮ್ಮ ಬೋಟನ್ನು ಎಳೆಯುತ್ತಾ ನೀರು ಸಾಗೋದನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಬಹಳಷ್ಟು ಸುಂದರವಾದ ನೋಟ, ಸುತ್ತಮುತ್ತಲೂ ಕಾಡು, ಅದರ ನಡುವಿನಲ್ಲಿ ಹರಿಯುತ್ತಿರುವಂತಹ ಬರಪ್ಪುಳ ಹೊಳೆ ಅಂದರೆ KKR ರಿವರ್. ಏರು ಏಳುತ್ತಾ ಹೋಗುವಂತಹ ಈ ಒಂದು ಸುಂದರ ರೋಚಕ ಅನುಭವ ಇದೆಯಲ್ಲ ಸ್ನೇಹಿತರೆ, ನೀವಿಲ್ಲಿ ಬಂದರೆ ಮಾತ್ರ ಗೊತ್ತಾಗೋದು. ಅದ್ಭುತವಾದಂಥ ಈ ಒಂದು ಹೊಳೆಯಲ್ಲಿ ನಾವು ಸಾಹಸಕ್ಕೆ ಹೊರಟಿದ್ದೇವೆ. ಆ ಸಾಹಸದ ದೃಶ್ಯವನ್ನು ನಾವೆಲ್ಲರೂ ಸೆರೆ ಹಿಡಿಯುತ್ತಾ ಸಂತೋಷದಿಂದ ಈ ನದಿಯಲ್ಲಿ ನಾವು ಸಾಕ್ತಿದ್ದೇವೆ. ಆಗ ಸತೀಶ್ರವರ ಕಣ್ಣಿಗೆ ಇನ್ನೊಂದು ತಂಡ ಬಿದ್ದಿದೆ ಹಾಗೂ ಇವರು ಸಹ ನೋಡುವಾಗ ಆ ತಂಡದ ಮೋಜು ಮಸ್ತಿ ಇಲ್ಲಿ ನೀವು ಕಾಣಬಹುದು. ಹೊರಗಿನಿಂದ ಬಂದಂಥ ಇವರು ತಮ್ಮ ರಜಾ ದಿನದ ಮೋಜು ಮಸ್ತಿಯನ್ನು ಮಾಡ್ತಿದ್ದಾರೆ. ನಮಗೆ ಹೇಳುತ್ತಾ ಇದರಲ್ಲಿ ಒಬ್ಬೊಬ್ಬರೇ ನೀರಿಗೆ ಹಾರಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ. ಬಹಳಷ್ಟು ಮೋಜು ಮಸ್ತಿಯನ್ನು ಇವರು ಅನುಭವಿಸ್ತಿದ್ದಾರೆ. ಒಬ್ಬೊಬ್ಬರೇ ನೀರಿಗೆ ಹಾರಿ ಬಹಳ ಮೋಜು ಮಸ್ತಿ ಮಾಡಿ ಕೊನೆಗೆ ಒಬ್ಬೊಬ್ಬರೇ
ಬೋಟಿಗೆ ಬರ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಕಾಣ್ತಾ 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 ಸಾಕ್ತಾ ಇದ್ದೇವೆ. ನನಗೂ ಸಹ ಇದೆಲ್ಲ ನೋಡಿದ ಮೇಲೆ ತಡಿಲಿಕ್ಕಾಗಲಿಲ್ಲ. ಪ್ರಶಾಂತವಾದಂತಹ ಒಂದು ಜಾಗ ಬಂದೊಡನೆ ನಾನು ಸಹ ನೀರಿಗೆ ಹಾರಿದೆ. ಇಲ್ಲಿ ನೋಡ್ತಿದ್ರೆ ಹಬ್ಬ ಬಹಳಷ್ಟು ಚಳಿ ಆದರೂ ಸಹ ಕೇಕೆ ಹಾಕ್ತಾ ಆ ಚಳಿಯಲ್ಲಿ ಈಜತೊಡಗಿದೆ. ಬಹಳ ಖುಷಿಯಾಗ್ತದೆ ಸ್ನೇಹಿತರೆ. ಪ್ರಶಾಂತವಾದಂಥ ಈ ನದಿಯ ತಟದಲ್ಲಿ ಈಜಾಡಲು ಬಹಳಷ್ಟು ಖುಷಿಯಾಗುತ್ತೆ. ನೀವಿಲ್ಲಿ ಕಾಣ್ತಿದ್ರೆ ನನಗಾದ ಆನಂದ ಅಷ್ಟಿಷ್ಟಲ್ಲ. ಕೊನೆಗೂ ಸತೀಶ್ ಅವರು ನಾನು ಈಜುವ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಬಹಳಷ್ಟು ಖುಷಿಯಿಂದ ಒಂದು ಆಸನವನ್ನು ಮಾಡಿ ವಿಶ್ರಾಂತಿ ತೆಗೆದುಕೊಂಡೆ. ಅದೇ ರೀತಿ ಮುಂದಿನ ಪ್ರಯಾಣವನ್ನು ನಾವು ಬೆಳೆಸ್ತಿದ್ದೇವೆ. ಇಲ್ಲಿ ನೋಡ್ತಿದ್ದೀರಿ ಬಿದಿರು ನೆಳೆಗಳ ಈ ಕಾಡಿನ ಬದಿಯಲ್ಲೇ ಸಾಗುತ್ತಿತ್ತು ನಮ್ಮ ಈ ಬೋಟು. ಸುಂದರವಾದ ಪ್ರಕೃತಿಯಲ್ಲಿ ಹಕ್ಕಿಗಳ ಕಲರವ. ಆಗಲೇ ನಮಗೆ ಎದುರಾಯಿತು ಬಿರುಸು ನೀರಿನಿಂದ ಕೂಡಿದ ಜಾಗ ಹಾಗೂ ಮೇಲಿನಿಂದ ಹಾದು ಹೋಗುವಂತಹ ಸೇತುವೆ. ಈಗಾಗಲೇ ನಾವು ಕೆಲವೇ ಕ್ಷಣದಲ್ಲಿ ಸೇತುವೆಯ ಅಡಿಭಾಗದಿಂದ ಹೋಗುವಂಥ ರೋಚಕ ಅನುಭವ. ನಮ್ಮ ದೋಣಿಯನ್ನು ವೇಗವಾಗಿ ನೀರು ಎಳೆಯುತ್ತಿದೆ. ನೀವಲ್ಲಿ ಕಾಣ್ತಿದ್ರಿ ಸ್ನೇಹಿತರೆ, ಬಹಳಷ್ಟು ವೇಗವಾಗಿ ನಮ್ಮ ದೋಣಿ ಸಾಗ್ತಾ ಇದೆ. ನೀವಿಲ್ಲಿ ಕಾಣ್ತಿದ್ದೀರಿ ವೇಗವಾಗಿ ನಾವು ಗಿಡ ಮರದ ಕೊಂಬೆಗಳಿಗೆ ಬಡಿಯುತ್ತಾ ಆ ಒಂದು ಅನುಭವವನ್ನು ಪಡೆಯುತ್ತಾ ಸಾಗ್ತಿದ್ದೇವೆ. ಈಗ ನಾವು ಸೇತುವೆಯ ಕೆಳಗಡೆಯಿಂದ ಹಾದಾಯಿತು. ಮುಂದಕ್ಕೆ ಪುನಃ ಬಿರುಸು ನೀರಿನ ರಾಫ್ಟಿಂಗ್ ನಮ್ಮನ್ನು ಎದುರಾಗಲಿದೆ. ಬರುತ್ತಿದೆ ಬಿರುಸು ನೀರು ನಮ್ಮನ್ನು ಎಳೆದುಕೊಂಡು ಮುಂದೆ ಸಾಗ್ತಿರಬೇಕಾದ್ರೆ ಅಲ್ಲಲ್ಲಿರುವಂತಹ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು. ಓಹ್, ಅದ್ಭುತವಾದಂತಹ ಅನುಭವ. ಈ ಒಂದು ಅನುಭವ ನಮಗೆ ಸಿಗೋದಾದರೆ ಕೊಡಗಿನಲ್ಲಿರುವಂತಹ ರಿವರ್ ರಾಫ್ಟಲ್ಲಿ ಮಾತ್ರ. ನೀವು ಅನುಭವಿಸಿ ಬನ್ನಿ, ಕೊಡಗಿನೆಡೆ ಬಂದು ಇಂತಹ ರೋಚಕ ಅನುಭವವನ್ನು ಪಡೆಯಿರಿ. ನಾವೀಗ ಅದನ್ನು ಪಡೆಯೋದನ್ನು ನೀವಿಲ್ಲಿ ಕಾಣ್ತಿದ್ದರೆ ನಾನು ಹಾಗೂ ಸತೀಶ್ ಅವರು ಆ ಅನುಭವವನ್ನು ಅನುಭವಿಸ್ತಾ ಹಾಯ್ ಹೇಳ್ತಾ ಮುಂದೆ ಹೋಗ್ತಿದ್ದೇವೆ. ಈಗಾಗಲೇ ಒಂದು ರಾಫ್ಟ್ ನಮಗೆ ಸಿಗಲಿಕ್ಕಿದೆ. ಬಹಳಷ್ಟು ಬಿರುಸಿನ ನೀರು ನೀವಿಲ್ಲಿ ಎದುರಿನಲ್ಲಿ ಕಾಣ್ಬೋದು. ಬಂತು ನಮ್ಮ ದೋಣಿ ಬಿದ್ದೇ ಬಿಟ್ಟಿತ್ತು. ಆ ನೀರಿನಲ್ಲಿ ಹಾರುತ್ತಾ ಬಹಳಷ್ಟು ಖುಷಿ ಕೊಡ್ತದೆ. ಅದ್ಭುತವಾದಂತಹ ಒಂದು ರೋಚಕ ಅನುಭವ ಸ್ನೇಹಿತರೆ. ಇಂತಹ ಒಂದು ಅನುಭವ ನಿಜಕ್ಕೂ ನಾವು ರಾಫ್ಟಿಂಗ್ ಮಾಡಿದಾಗ ಮಾತ್ರ ಸಿಗುವಂಥದ್ದು. ಅದ್ಭುತ ಕೌಶಲ್ಯ ಹೊಂದಿದಂತಹ ನಮ್ಮ ಗೈಡುಗಳು, ಇವರ ಚಾಕಚಕ್ಯತೆ ನಮ್ಮನ್ನು ಯಾವ ಕ್ಷಣದಲ್ಲೂ ಮುಳುಗಲು ಬಿಡುತ್ತಿರಲಿಲ್ಲ. ಹಾರಿ ಬೀಳುತ್ತಿರುವ ನೀರು, ಆ ಒಂದು ನಮ್ಮ ಉತ್ಸಾಹ, ಹಾಗೆಯೇ ನಮ್ಮ ಗೈಡುಗಳ ಒಂದು ರಕ್ಷಣಾ ಮನೋಭಾವ ನಮ್ಮನ್ನು ಈ ಖುಷಿಯನ್ನು ಅನುಭವಿಸಲಿಕ್ಕೆ ಸಹಕಾರ ಮಾಡಿದೆ. ಕೇಕೆ ಹಾಕುತ್ತಾ ಮುಂದೆ ಬರುವುದಕ್ಕೆ ನಾವು ಆಗಾಗಲೇ ಅಣಿಯಾಗಿದ್ದೇವೆ. ಕಾಲನ್ನು ಸಿಕ್ಕಿಸಿ ಗಟ್ಟಿಯಾಗಿ ನಮ್ಮ ದೇಹವನ್ನು ಸಮತೋಲನ ಮಾಡಿಕೊಂಡು ಮುಂದಿನ ಒಂದು ರಭಸದ ನೀರಿಗಾಗಿ ಕಾಯ್ತಿದ್ದೇವೆ. ಪ್ರಶಾಂತವಾದ ನೀರು, ಹಾಗೆಯೇ ಮುಂದಕ್ಕೆ ಬಹಳಷ್ಟು ರಭಸದ ಒಂದು ರ್ಯಾಪಿಡನ್ನು. ಇದೇನು ನಾವು ಸ್ವಲ್ಪ ಹೊತ್ತಿನಲ್ಲೇ ತಲುಪಲಿದ್ದೇವೆ. ಈಗಾಗಲೇ ಬಿರುಸಿನ ನೀರು ಶುರುವಾಗಿದೆ. ನಮ್ಮ ಕಾಲುಗಳನ್ನು ಗಟ್ಟಿಯಾಗಿ ಸಿಕ್ಕಿಸಿಕೊಂಡು ಇದರ ದೃಶ್ಯವನ್ನು ನಾವು ಸೆರೆ ಹಿಡಿಯುತ್ತಾ ಸಾಗುತ್ತಿದ್ದೇವೆ ಸ್ನೇಹಿತರೆ. ನೀವಿಲ್ಲಿ ಕಾಣ್ತಿದ್ರಿ ಈ ಒಂದು ರೋಚಕವಾದಂಥ ಅನುಭವ. ಅಲ್ಲಲ್ಲಿರುವಂಥ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು, ಸುತ್ತಮುತ್ತಲಿನ ತಾಣ ನೋಡುವುದೇ ಒಂದು ಖುಷಿ. ಅದರ ನಡುವಿನಲ್ಲಿ ಒಮ್ಮೆಲೆ ಸಿಗುವಂತಹ ಈ ರ್ಯಾಪಿಡ್ಗಳು ನಮ್ಮನ್ನು ಎತ್ತಿ ಬಿಸಾಡಿಕೊಂಡು
ದೋಣಿ ಒಳಗೆ ಸುರಕ್ಷತೆಯಿಂದ ಸಾಗಿಸುವಲ್ಲಿ ನಮ್ಮ ಗೈಡುಗಳು ಬಹಳ ಸಹಕಾರಿ ಮಾಡಿದ್ದಾರೆ. ಸುಂದರವಾದ ಅನುಭವ ನೀವಿಲ್ಲಿ ಕಾಣ್ತಿದ್ದೀರಿ. ಇದುವೇ ನಮ್ಮ ಕೊಡಗಿನ ಒಂದು ರೋಚಕವಾದಂತಹ ಒಂದು ದೃಶ್ಯ. ಗಿಡಗಂಟಿಗಳ ನಡುವೆ ನಮ್ಮ ದೋಣಿ ಸಾಗುತ್ತಿದೆ. ಅದೇ ರೀತಿ ಮುಂದಕ್ಕೆ ಭಾಳಷ್ಟು ದೊಡ್ಡೊಂದು ರ್ಯಾಪಿಡ್ ಬರಲಿದೆ. ಅಂದರೆ ಎಳೆಯುವಂಥ ನೀರು ನಮ್ಮನ್ನು ಮೇಲೆ ಕೆಳಗೆ ಬಿಸಾಡಿ ಸಾಗಿಸುವಂತಹ ಒಂದು ಜಾಗ. ನಾವು ಅದನ್ನು ಎದುರು ನೋಡುತ್ತಾ ಬೀಳುತ್ತಾ ಹೋಗ್ತಿದ್ದೇವೆ. ನಾವಿಲ್ಲಿ ಕಾಣ್ತಿದ್ದರೆ ನೀರಿನ ಸೆಳೆತ ಭಾಳಷ್ಟು ಜೋರಾಗಿದೆ. ನಮ್ಮನ್ನು ಎಳೆಯುತ್ತಾ ಸಾಗುವ ದೃಶ್ಯ ಭಾಳಷ್ಟು ಮನೋಹರವಾಗಿದೆ. ಅದೇ ರೀತಿ ಸತೀಶ್ ಅವರು ಸಮೇತ ಆ ದೃಶ್ಯವನ್ನು ಸೆರೆ ಹಿಡಿಯುತ್ತಿದ್ದಾರೆ. ನಿಜಕ್ಕೂ ಯಾರೇ ಆಗಲಿ ಆ ದೃಶ್ಯ ಸೆರೆ ಹಿಡಿಯಬೇಕಾದದೆ. ಇಲ್ಲಿಯೂ ಒಂದು ರ್ಯಾಪಿಡ್ ಸಿಕ್ಕಿದೆ ನಮಗೆ. ನೋಡಿ, ಹೇಳ್ತಾ ಬೀಳ್ತಾ ನಮ್ಮ ದೋಣಿ ಸಾಗಿ ಪ್ರಶಾಂತತೆಯ ನೀರಿನಲ್ಲಿ ಸಾಗುತ್ತಿದೆ. ಇಲ್ಲಿ ಬಂದದ್ದೇ ಡೇಂಜರ್ ಜಾಗ. ಓ, ಬಿದ್ದೆವು, ಎದ್ದೆವು. ನೋಡ್ತಿದ್ರೆ ನೀವು ದೂರದಲ್ಲಿ ಅದ್ಭುತವಾದ ಸ್ನೇಹಿತರೆ. ಓಹ್, Okay, get back. Look at the camera. Hey bro, camera dekho udhar. One more, hip hip. Hooray! Hip hip. Hooray! Okay, done. Get back. Look at the camera. Yo, hey bro, camera dekho udhar. Oh, Satisha! Hip hip! Hooray! Hip hip! Hooray! ನೋಡಿ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಇಂದಿನ ಒಂದು ರೋಮಾಂಚಕಾರಿ ರಿವರ್ ರಾಫ್ಟಿಂಗ್ ಮುಕ್ತಾಯಗೊಂಡಿದೆ. ಇದು ಅದ್ಭುತವಾದಂಥ ರಿವರ್ ರಾಫ್ಟಿಂಗ್. ನಮ್ಮವರೇ ಆದಂಥ ಸ್ನೇಹಿತರ ಗೈಡ್ ಇವರು ಇಂದಿನ ಅದ್ಭುತವಾದ ರೋಮಾಂಚಕ ರಿವರ್ ರಾಫ್ಟಿಂಗನ್ನು ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಆದ ಮೇಲೆ ಬೋಟನ್ನು ಹಿಡಿದುಕೊಂಡು ಹೋಗುವಂಥ ರೀತಿ ಇದು. ಇಲ್ಲಿ ಬೋಟನ್ನು ಎತ್ಕೊಂಡು ಹೋಗಬೇಕು ಮೇಲೆ. ನೀರಿನಿಂದ ಮೇಲೆ ಬಂದ ಮೇಲೆ ನಮ್ಮ ಬೋಟನ್ನು ಎತ್ಕೊಂಡು ಹೀಗೆ ಹೋಗಬೇಕು. ಮೇಲೆ ಹೋಗಿ ತಲುಪುವಾಗಲೇ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಜೀಪು ಬಂದಿದೆ. ಅವರ ಸಂಸ್ಥೆಯ ಜೀಪು ನಮಗಾಗಿ ನಮ್ಮ ಬೋಟನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದೆ. ಅವರ ಪದ್ಯಕ್ಕೆ ನಮ್ಮ ಸತೀಶ್ ಅವರು ಕುಳಿತಿದ್ದಾರೆ. ನೋಡ್ರಲ್ಲ ಸ್ನೇಹಿತರೆ, ನಾವೀಗ ತಾನೇ ಇಲ್ಲಿ ರಿವರ್ ರಾಫ್ಟಿಂಗ್ ಮಾಡಿ ಬಂದಿದ್ದೇವೆ. ಅದೇ ಥರ ಇಲ್ಲಿ ಪದ್ಯ ಸಮೇತ ಕೇಳ್ತಿದ್ದೆ ನಿಮಗೆ. ಹಿಂದಿನ ಸುಂದರವಾದ ಒಂದು ಅದ್ಭುತವಾದಂಥ ರಿವರ್ ರಾಫ್ಟಿಂಗನ್ನು ನೀವು ಇಲ್ಲಿ ನೋಡಿದಿರಿ. ಸೊ ನನ್ನೊಟ್ಟಿಗೆ ಸತೀಶ್ ಅವರಿದ್ದರು. ಹಾಗೆ ಇಲ್ಲಿಯ ತಂಡಗಳೆಲ್ಲ ನೀವು ನೋಡಿದ್ರಿ, ಯಾರ್ಯಾರು ರಿವರ್ ರಾಫ್ಟಿಂಗ್ ಹೇಗೆ ಮಾಡ್ತಿದ್ರು, ಎಷ್ಟು ಮಜಾ ನೋಡಿ. ಸತೀಶ್ ಅವರು ಕುಣಿತಿದ್ದಾರೆ ಹಿಂದಿನಿಂದ ಖುಷಿಯಲ್ಲಿ ಈ ಪದ್ಯಕ್ಕೆ. ಏನೇ ಆಗಲಿ, ಇಂದಿನ ಒಂದು ಅದ್ಭುತವಾದಂಥ ರಿವರ್ ರಾಫ್ಟಿಂಗನ್ನು ನಿಮಗೆ ತೋರಿಸಿದ್ದೇನೆ. ಹಾಗೂ ಉಳಿದವರ ರಿವರ್ ರಾಫ್ಟಿಂಗನ್ನು ನೀವು ಇಲ್ಲಿ ನೋಡಿದಿರಿ. ಸುಂದರವಾದ ತಾಣ. ಇದರ ಅಡ್ರೆಸ್ ಹಾಗೂ ಇದರ ನಂಬರನ್ನು ಇಲ್ಲಿ ಕೊಟ್ಟಿದ್ದೇನೆ. ನೀವು ಮಡಿಕೇರಿಗೆ ಬಂದರೆ, ಕೂರ್ಗಿಗೆ ಬಂದಾಗ ಈ ಅಡ್ರೆಸ್ಸಿಗೆ ಫೋನ್ ಮಾಡಿ ಕೇಳಿ. ಇಲ್ಲಿಯ ಒಂದು ಸುಂದರವಾದ ರೋಮಾಂಚಕವಾದಂತಹ ರಿವರ್ ರಾಫ್ಟಿಂಗನ್ನು ಮಾಡಿ ಅಂತ ಕೇಳಿಕೊಳ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶುಭ ಆಗಲಿ. ಬಾಯ್.